ಕೇರಳ ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಭಾಳ ಖುಷಿಯಾಗಿದೆ. ತಮಿಳುನಾಡು ಗೆಲ್ಲಬೇಕಾಗಿತ್ತು, ಹಿನ್ನಡೆ ಆಗಿದೆ. ಬಟ್ ಕೇರಳದಲ್ಲಿ ಗೆಲುವಿನ ಒಂದು ಸ್ಟಾರ್ ಪ್ರಚಾರಕ್ಕಾಗಿ ಮಾನ್ಯ ಜಮೀರ್ ಅಹ್ಮದ್ ಸಾಹೇಬರು ಕೇರಳದಲ್ಲಿ ಸುಮಾರು 15-20 ದಿವಸ ಇದ್ದರು. ಇದ್ಬಿಟ್ಟು ಎಲ್ಲ ಕರ್ನಾಟಕ ಬಾರ್ಡ್ರಲ್ಲಿ ಇರ್ತಕ್ಕಂಥ ಮೈನಾರಿಟಿ ಪಾಕೆಟ್ಸ್, ಏನು ಮೈನಾರಿಟಿ ಮತದಾರ ಪಾಕೆಟ್ಸ್ ಏನಿದೆ ಅಲ್ಲೆಲ್ಲ ಅಲ್ಲೇ ಬೀಳ್ಬಿಟ್ಟು ಎಲ್ಲ ಮೈನಾರಿಟೀಸ್ಗೆ ಮನವೊಲಿಸಿ, ಯಾಕಂದರೆ ಅವರು LDF ಕಡೆನೂ ಇದ್ದರು. ಹಾಗಾಗಿ ಸನ್ಮಾನ್ಯ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ಕೇರಳದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, KC ವೇಣುಗೋಪಾಲ್ ಸಾಹೇಬರು ಎಲ್ಲ ವಿಶೇಷವಾಗಿ ಜಮೀರ್ ಅಹ್ಮದ್ ಸಾಹೇಬರ ಪಾತ್ರ ಭಾಳ ದೊಡ್ಡದು ಅನ್ನುವಂಥದ್ದು ಇವತ್ತು ಮಾಧ್ಯಮದ ಮುಖಾಂತರ ನಾನು ತಿಳ್ಕೊಂಡಿನಿ. ನಮ್ಮ ಮುಖ್ಯಮಂತ್ರಿಗಳು ಹೋಗಿದ್ರು, ಉಪಮುಖ್ಯಮಂತ್ರಿಗಳು ಹೋಗಿದ್ರು ಕೇರಳಕ್ಕೆ. ಒಟ್ಟಾರೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇವತ್ತು ಭಾಳ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಈಗ ಕಾಲ ಬದಲಾವಣೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತು ಪಾರ್ಲಿಮೆಂಟ್ ಆಗಲಿ, ಅಸೆಂಬ್ಲಿ ಚುನಾವಣೆ ಆಗಲಿ, ಕಾಂಗ್ರೆಸ್ಸಿನ ಒಂದು ಗಾಳಿ ಬೀಸ್ತದೆ ಅನ್ನುವಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಧನ್ಯವಾದ.